ಇನ್ನು ನಟ ಗಣೇಶ್ ಅವರ ಬಗ್ಗೆ ಬಂದಿರೋದು ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು. ಅದು ನಟ ಗಣೇಶ್ ಅವರ ಬಗ್ಗೆ ಬಂದಿರುವಂಥ ಆಘಾತಕಾರಿಯಾದ ಮತ್ತು ಭಾಳ ದೊಡ್ಡ ಮಟ್ಟಿಗೆ ಬೇಸರದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಹೌದು, ನಟ ಗಣೇಶ್ ಅವರು ಇನ್ನು ನೆನಪಾಗಿ ಮಾತು ಉಳಿದಿದ್ದಾರೆ. ಇತ್ತೀಚೆಗೆ ಒಂದು ಯೂಟ್ಯೂಬ್ನಲ್ಲಿ ಬಂದವರು ಕೇಳಿದರು, ಎಲ್ಲಿ ಸರ್ ನೀವು ಎಲ್ಲೂ ಕಾಣಿಸ್ತಿಲ್ಲ, ಸಿನಿಮಾಗಳು ನಿಮ್ಮದು ಬರ್ತಿಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಬರ್ತಿರೋಂಥ ತಲೆಬುಡಲ್ಲಿರೋ ಸಿನಿಮಾಗಳಲ್ಲಿ ನಾನು ಲವರ್ ಬಾಯ್ ಆಗಿ ಲವ್ ಸ್ಟೋರಿ ಸಿನಿಮಾಗಳಲ್ಲಿ ನಾನು ನೋಡಿರ್ತೀರ. ಈಗಿರಬೇಕಾದ್ರೆ ನಂಗೆ ಅದೇ ಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಅನ್ನೋದು ಬಿಟ್ಟು ಬೇರೆ ನನಗೆ ಅವಶ್ಯಕತೆ ಇಲ್ಲ ಆ ಥರ ಮಾಡೋದಕ್ಕೆ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಒಳ್ಳೆಯ ಅವಕಾಶ ಸಿಕ್ಕರೆ ಖಂಡಿತ ಈಗಲೂ ಸಹ ಮಾಡ್ತೀನಿ, ಆದರೆ ಒಳ್ಳೆ ಸ್ಟೋರಿ ಇರಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಈಗ ಆ ಥರ ಸಿಗೋದೇ ಭಾಳ ಕಡಿಮೆ ಅಂತ ಹೇಳ್ಬೋದು. ಇನ್ನು ನಾನು ಸ್ವಂತ ಉದ್ಯಮವನ್ನು ಕೂಡ ಸ್ಥಾಪನೆ ಮಾಡಿದ್ದೀನಿ, ಸ್ವಂತ ಉದ್ಯಮವನ್ನು ಮಾಡಿ ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿದ್ದೇನೆ. ಹಾಗಾಗಿ ಆ ಕಡೆ ಸ್ವಲ್ಪ ಗಮನ ಇಟ್ಟಿದ್ದೇನೆ. ಸಿನಿಮಾ ನಿರ್ಮಾಣ ಅದು ಇದು ಮಾಡ್ತಿದ್ದೇನೆ. ಒಳ್ಳೆ ಸ್ಟೋರಿ ಸಿಕ್ಕಿದ್ರೆ ಒಳ್ಳೆ ಸಿನಿಮಾ ಕೊಡೋದು ಖಂಡಿತ ಅಂತ ಹೇಳಿದರು. ಹಾಗಾಗಿ ಚಿತ್ರರಂಗದಿಂದ ಸ್ವಲ್ಪ ಮಟ್ಟಿಗೆ ಹೈಡ್ಲಾಗಿರೋದ್ರಿಂದ ಅವರು ಚಿತ್ರರಂಗದಿಂದ ನಮ್ಮ ಗಣೇಶ್ ಅವರು ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್